ಒಂದು ಪ್ರೋಗ್ರಾಮ್ಗಳನ್ನ ಮಾಡ್ಬೇಕು ಅಂದ್ರೆ ಎಲ್ಲಾ ರೀತಿಯ ಲೈಸೆನ್ಸ್ ಗಳು ಇರಬೇಕು. ಈಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು 500 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಲೇಬರ್ ಲೈಸೆನ್ಸೇ ಇಲ್ಲ. ಯಾವ್ದಾನು ಒಂದು ಕಡೆ ಒಂದು ಒಂದು ಶೋ ಅನ್ನ ಮಾಡ್ತೀವಿ ಅಂದ್ರೆ ಅಲ್ಲಿ ಸಂಬಂಧಪಟ್ಟ ಸ್ಥಳಕ್ಕೆ ಲೈಸೆನ್ಸ್ ಇರಬೇಕು. ಲೇಬರ್ಸ್ ಗಳನ್ನ ಎಲ್ಲೋ ಒಂದ್ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕಮಿಷನರ್ ಇಂದ ಪರ್ಮಿಷನ್ ಇದೆಯಾ? ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ASIPF ಕೊಡ್ತಿದಾರ? ಕರ್ಕೊಂಡು ಹೋಗ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ತಗೊಂಡೋಗಿ ಬಿಸಾಕ್ತಾರೆ. ಹೆಚ್ಚು ಕಮ್ಮಿ ಆಯ್ತು, ಫೈರ್ ಲೈಸೆನ್ಸ್ ಇರುತ್ತಾ ಇವ್ರ ಹತ್ರ? ಅಲ್ಲಿ ಲೋಕಲ್ ಅಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡುವಂತ ಕ್ಷೇತ್ರ ವ್ಯಾಪ್ತಿನಲ್ಲಿ ಆ ಗ್ರಾಮ ಪಂಚಾಯಿತಿನೇ ಗ್ರಾಮ ಪಂಚಾಯಿತಿನೇ ನಿಮ್ಗೆ NOC ಅನ್ನ ಕೊಟ್ಟಿಲ್ಲ ಅಂದ್ಮೇಲೆ ನಿಮ್ಗೆ ಯಾವ ಅಧಿಕಾರ ಮತ್ತು ಯಾವ ಇದ್ರ ಮೇಲೆ ನೀವು ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇರ್ತೀರಾ? ಎಲ್ಲ ಅಧಿಕಾರದ ದುರುಪಯೋಗ. ಯಾರು ಬಂದ್ರು ನಮ್ನ ಯಾರು ಕೇಳ್ತಾರೆ? ಏನ್ ಬೇಕಾದ್ರೂ ಮಾಡ್ಕೋಬಹುದು ಕರ್ನಾಟಕದಲ್ಲಿ. ಜನ ಮುಗ್ದ್ರು, ನಮ್ ಜನ ಏನು ಪ್ರಶ್ನೆ ಮಾಡಲ್ಲ. ಯಾರೋ ಒಂದ್ ಪ್ರೋಗ್ರಾಮ್ ಮಾಡ್ತಾರ, ನೋಡ್ತಾರ ಅಷ್ಟೇ ಜನ ಪಾಪ. ಹಾಗಾಗಿ ಈ ಬಿಗ್ ಬಾಸ್ ಶೋ ಅನ್ನೋದು ಒಂದು ವರ್ಸ್ಟ್ ಶೋ. ಅದು ಕಂಟೆಂಟೇ ಇಲ್ಲ ಅದ್ರಲ್ಲಿ. ಈ ಹಾಳಾದ ಪ್ರೋಗ್ರಾಮ್ ಅನ್ನ ಜನ ನೋಡ್ಕೊಂಡು ಹಾಳಾಗ್ತಿದ್ದಾರೆ. TRPನೇ ಬೇಸ್ ಮಾಡ್ಕೊಂಡು ಜನಗಳನ್ನ ಮಂಗರನ್ನಾಗಿ ಮಾಡುವಂತ ಒಂದು ಅಧ್ವಾನ ಶೋ ಅಂದ್ರೆ ಬಿಗ್ ಬಾಸ್. ಯಾವ್ದು ಲೈಸೆನ್ಸ್ ಇಲ್ಲ, ಜನಗಳಿಗೆ ಯಾವ್ದು ಉತ್ತೇಜನ ಇಲ್ಲ, ಸ್ಟೂಡೆಂಟ್ಸ್ ಗಳಿಗೆ ಉತ್ತೇಜನ ಇಲ್ಲ, ಈಗ ಹೆಣ್ಮಕ್ಳಿಗೆ ಉತ್ತೇಜನ ಇಲ್ಲ, ಅದರಲ್ಲಿ ಲೈಸೆನ್ಸೇ ಇಲ್ಲ. ಮೇನ್ ಆಗಿ ಈ ತರ ಒಂದು ಡಕೋಟ ಒಂದು ಲೈವ್ ಶೋನ ನಾವು ನೋಡ್ತೀವಿ. ಹಾಗಾಗಿ ಈ ಬಿಗ್ ಬಾಸ್ ಶೋನ ಬ್ಯಾನ್ ಮಾಡಬೇಕು ಸರ್ಕಾರದ ಕಡೆಯಿಂದ ಒಂದು ಮನವಿಯನ್ನ. ಸರ್, ಆಕ್ಚುಲಿ ನೀವು ಹೇಳಿದ್ರಿ ಯಾವುದೇ ರೀತಿ ಮೆಸೇಜ್ ಇಲ್ಲ ಅಂತ, ಬಟ್ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿರ್ಬೋದಲ್ವಾ? ಈಗ ಯಾವುದೋ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೋಸ್ಕರ ಮಾಡ್ತಾ ಇರ್ಬೋದಲ್ವಾ? ಸರ್ ಖಂಡಿತ. ನೋಡಿ, ಯಾವುದೇ ಒಂದು ಚಾನಲ್, ಈ ವಿಡಿಯೋದಲ್ಲೇ ನಾನು ಹೇಳಿದೆ, ಒಂದು ಶೋ ಅಂದ್ಮೇಲೆ ಯಾವುದೇ ಒಂದು ಚಾನೆಲ್ಗಳು ಎಂಟರ್ಟೈನ್ಮೆಂಟ್ ಲೈಸೆನ್ಸ್ ಅನ್ನೇ ತಗೊಳ್ಳೋದವ್ರು. ಈಗ ಒಂದು ಚಾನೆಲ್ ಅಂದ್ರೆ ಸಾರ್ವಜನಿಕವಾಗಿ ನಾವು ಒಳ್ಳೇದ್ ಮಾಡ್ತೀವಿ ಅಂತ ಏನ್ ಯಾವ್ದು ಲೈಸೆನ್ಸ್ ಕೊಡಲ್ಲ. ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಮೇನ್ ಲೈಸೆನ್ಸ್ ಬರೋದೇ ಎಂಟರ್ಟೈನ್ಮೆಂಟ್ ಅಂತ. ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಬೋದು, ಬಟ್ ಆದ್ರೆ ಅದ್ರಲ್ಲಿ ಜನಗಳಿಗೆ ಒಳ್ಳೇದ್ ಮಾಡುವಂತ ಕೊಡ್ಬೇಕು. ಈಗ ನೋಡಿ, ಜನ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀವ, ನಾವು ನೋಡ್ತಾ ಇರ್ತೀವಿ. ಈ ಎಷ್ಟೋ ಚಾನೆಲ್ಗಳಲ್ಲಿ ಸೀರಿಯಲ್ ಬರುತ್ತಲ್ಲ, ಎಷ್ಟೊಂದು ಸೀರಿಯಲ್ಗಳು ಬರುತ್ತೆ. ವಾಸ್ತವವಾಗಿ ನಾವು ಬೈಕೋತೀವಿ, ಎಲ್ಲಾ ಸೀರಿಯಲ್ಗಳಲ್ಲೂ ಎಡೆ ಅಂತಿದ್ರು, ಎಲ್ಲಾ ಸೀರಿಯಲ್ ಅಲ್ಲೂ ಅತ್ತೆದಿದ್ದು ಸರಿ ಇರಲ್ಲ, ಎಲ್ಲಾ ಸೀರಿಯಲ್ಗಳಲ್ಲೂ ಸೊಸೆಗೆ ಅತ್ತೆ ಕಿರಿಕಿರಿ ಕೊಡ್ತಾ ಇರ್ತಾರೆ. ಇದು ಏನಾಗ್ಬಿಡುತ್ತೆ ಅಂದ್ರೆ ಏನು ನಾವು ಎಂಟರ್ಟೈನ್ಮೆಂಟ್ ತಗೊಂಡಿರ್ಬೋದು, ನಾವು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ಕಾಗಲ್ಲ. ನಾನು ಇದನ್ನ ಹೇಳ್ದೆ, ಸಾರ್ವತ್ರಿಕವಾಗಿ ಒಂದು ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾರೆ ಅವರು. ಈ ಜನಗಳಿಗೆ ನಾವು ಪ್ರಸಾರ ಮಾಡ್ತೀವಲ್ಲ, ಕ್ಲೀನ್ ಅಂಡ್ ಕ್ಲಿಯರ್ ಎಂಟರ್ಟೈನ್ಮೆಂಟ್ ನ ಕೊಡ್ಬಿಡ್ಲಿ ನೋಡೋಣ, ಆಗತ್ತಾ? ಬರೀ ಡಬಲ್ ಮೀನಿಂಗ್ ಡೈಲಾಗ್ನೇ ಓಡಿಸ್ತಾರೆ. ಅದ್ಯಾವ್ದು ಇದು ಕಾಮಿಡಿ ಶೋಗಳಲ್ಲಿ ಯು ಸರ್ಟಿಫಿಕೇಟ್ ಇದೆಯಾ ಅವ್ರ ಹತ್ರ? ಎಂಟರ್ಟೈನ್ಮೆಂಟ್, ಅದನ್ನು ಎಂಟರ್ಟೈನ್ಮೆಂಟೇ. ಕಾನೂನಲ್ಲಿ ಹೇಳುವಂತದ್ದು, ಸಾರ್ವತ್ರಿಕವಾಗಿ ನೀವು ಯಾವುದೇ ವಿಡಿಯೋಗಳನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಅದು ಎಫೆಕ್ಟ್ ಆಗ್ಬಾರ್ದು. ಇದು ಕಾನೂನು. ಇದು ಅಶ್ಲೀಲ ಸಂಭಾಷಣೆಗಳನ್ನ ಮಾಡೋ ಹಾಗಿಲ್ಲ, ಹೆಣ್ಣು ಮಕ್ಕಳಿಗೆ ತೇಜೋವಧೆ ಮಾಡಂಗಿಲ್ಲ, ಯಾವುದೇ ಧರ್ಮ ಜಾತಿ ಲಿಂಗಗಳ ಆಧಾರದಲ್ಲಿ ಬೇರ್ಪಡಿಸೇ ಮಾಡ್ಕೊಂಗಿಲ್ಲ. ಈ ಎಲ್ಲದನ್ನ ಯಾವ್ದಾದ್ರು ಒಂದು ಚಾನಲ್ ಏನಾದ್ರು ಮಾಡ್ತಾ ಇದೆಯೇನ್ರಿ? ಒಂದೇ ಒಂದ್ ಚಾನಲ್ ಹೆಸರು ಕೊಡ್ರಿ ನೋಡೋಣ. ಈಗೂ ಹೇಳ ಯಾವ ಚಾನಲ್ ಮಾಡ್ತಾ ಇದೆ ಅಂತ. ಚಂದನ ಬಿಟ್ರೆ ಇನ್ಯಾವುದೂ ಮಾಡಲ್ಲ. ಎಷ್ಟು ಸುಸಂಬದ್ಧವಾಗಿ ಪ್ರೋಗ್ರಾಮ್ಗಳನ್ನ ನಡ್ಸ್ಕೊಳುತ್ತೆ ಅದು ಅಂದ್ರೆ, ಕ್ಲೀನ್ ಕಾನೂನುಬದ್ಧವಾಗಿ ನಡ್ಸ್ಕೊಡುತ್ತೆ ಅದು. ಅಂದ್ರೆ ಲೀಗಲ್ ಅಡ್ವೈಸರ್ ಕಮ್ಮಿ ಅಂದ್ರೆ ಒಂದು 10 ಜನ ಲೀಗಲ್ ಅಡ್ವೈಸರ್ ಇದ್ದಾರೆ. ಸರ್ಕಾರದಿಂದ ಬರೋದ್ರಿಂದ ಪ್ರತಿಯೊಂದನ್ನು ಸಹ ಕ್ಲೀನ್ ಆಗಿ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಈಗ